ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥಂಬ್ನೇಲ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗಿರ್ಬೋದು ಇದು ಒಂದು ಫಂಕ್ಷನ್ಗೆ ಸಂಬಂಧಪಟ್ಟ ವಿಡಿಯೋ ಅಂತ. ನಿಜ, ರೀಸೆಂಟಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಆಯಿತು. ಸೊ 3 ದಿನಗಳ ಕಾಲ ತುಂಬ ಚೆನ್ನಾಗಿ ಈ ಒಂದು ಮದುವೆ ಕಾರ್ಯಕ್ರಮಗಳನ್ನು ನಾವು ಸಂಭ್ರಮಿಸಿದ್ವಿ. ಸೊ ಆ ಸಂಭ್ರಮದ ಕೆಲವೊಂದು ಸಣ್ಣ ಸಣ್ಣ ವಿಡಿಯೋಗಳನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ಇಲ್ಲಿ ಇಬ್ಬರು ಮಕ್ಕಳಿಗೆ ಕೆಲಸ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟು ಹಳದಿ ಫಂಕ್ಷನ್ಗೆ ಬೇಕು ಅಂತ ಇವರು ಇದನ್ನೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ಇಲ್ಲಿ ಒಂದು ಚೋಟು ಸಬ್ಸ್ಕ್ರೈಬರ್ ಕೂಡ ಇವತ್ತು ಸಿಕ್ಕಿದ್ದಾಳೆ. ಅವಳು ಕೂಡ ನನ್ನ ಚಾನಲ್ ನೋಡ್ತಾಳಂತೆ, ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಇವತ್ತು. ಸೊ ಇಲ್ಲಿ ಬ್ರೈಡ್ ಕೂಡ ರೆಡಿ ಆಗಿದ್ದಾಳೆ, ಫೋಟೋಶೂಟ್ಸ್ ನಡೀತಾ ಇದೆ. ಹಾಗಾಗಿ ಬನ್ನಿ ಒಳಗಡೆ ಹೋಗೋಣ, ಯಾರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಒಳಗೋದ್ರೆ ಇದೊಂದು ಬೆಕ್ಕಿನ ಮರಿ ಅಲ್ಲ, ಇದು ಬೆಕ್ಕೆ. ಸೊ ಇದು ನಮ್ಮ ಮದುಮಗಳ ಬೆಕ್ಕು, ಪ್ರೀತಿಯ ಬೆಕ್ಕು. ಇದ್ರ ಜೊತೆಗೆ ಒಂದಿಷ್ಟು ಮಕ್ಕಳು ಆಡ್ತಾ ಇದ್ದಾರೆ. ಹಳದಿ ಫಂಕ್ಷನ್ ಫೈನಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಹಳದಿ ಫಂಕ್ಷನಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಮೇಯ್ನಾಗಿ 5 ಜನ ಮುತ್ತೈದೆಯರು, ವಧು ಮತ್ತು ವರ ಇಬ್ಬರಿಗೂ ಕೂಡ ಹಳದಿಯನ್ನು ಹಚ್ಚುವಂಥದ್ದು, ಅರಿಶಿಣವನ್ನು ಹಚ್ಚುವಂಥದ್ದು. ಅರಿಶಿಣ ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು, ಸ್ಕಿನ್ಗೆ ಒಂದು ಗ್ಲೋವನ್ನು ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಇರ್ಬೋದು ಮೇ ಬಿ. ಎಲ್ಲ ಮದುವೆ ಫಂಕ್ಷನ್ಗಳಲ್ಲಿ ಹಳದಿ ಕಾರ್ಯಕ್ರಮವನ್ನು ಖಂಡಿತವಾಗಿ ಆಚರಿಸ್ತಾರೆ. ಇದ್ರ ಜೊತೆಗೆ ತಂಪು ಪಾನೀಯ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಪಾಪ ಇವರು ತುಂಬ ಪ್ರೀತಿಯಿಂದ ಎಲ್ಲರಿಗೂ ತಂಪು ಪಾನೀಯವನ್ನು ಕೊಡ್ತಾಯಿದ್ರು. ನಮ್ಮ ಹುಡುಗಿಯ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹಾಗಾಗಿ ಕಾರ್ಯಕ್ರಮಕ್ಕೆ ಒಂದು ಇನ್ನಷ್ಟು ಮೆರುಗು ಬಂದಿತ್ತು ಅಂತ ಹೇಳ್ಬೋದು. ಹಳದಿ ಕಾರ್ಯಕ್ರಮ ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಇವತ್ತು ನೆರವೇರಿದೆ. ಸೊ ನೆಕ್ಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ನಾಂದಿಯನ್ನು ಇಡುವಂಥದ್ದು. ದೇವರ ಮುಂದೆ ನಾಂದಿಯ ದೀಪವನ್ನು ಹಚ್ಚಿಬಿಟ್ಟು ಕುಲದೇವರಲ್ಲಿ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಒಳ್ಳೆಯ ರೀತಿಯಲ್ಲಿ ನಡೀಲಿ, ದೇವರ ಆಶೀರ್ವಾದ ಇರಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಬೇಡ್ಕೊಂಡು ಈ ದೇವತಾ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಮೊದಲಿಗೆ ಗಣಪತಿ ಪೂಜೆಯಿಂದ ಈ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. ನಾವು ಹುಡುಗಿಯರ ಕಡೆಯವರು ಆಗಿರೋದ್ರಿಂದ ಒಂದಿಷ್ಟು ಕಾರ್ಯಕ್ರಮಗಳು ಸುಲಲಿತವಾಗಿ ನಡೆಸ್ಕೊಂಡು ಹೋಗಬೇಕಾಗತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಗಳು ತುಂಬ ಉತ್ಸಾಹಪೂರ್ವಕವಾಗಿ, ತುಂಬ ಶ್ರದ್ಧೆಯಿಂದ ಈ ಕಾರ್ಯಕ್ರಮನ ಅಟೆಂಡ್ ಮಾಡಿದ್ಲು. ಇದೆಲ್ಲ ಕಾರ್ಯಕ್ರಮ ಆದಮೇಲೆ ನಾನು ಅವಳ ಹತ್ರ ಕೇಳಿದೆ, ತುಂಬ ಹೊತ್ತು ಕೂತ್ಕೊಂಡಿದ್ದೆ ಅಲ್ವಾ, ಬೇಜಾರಾಯ್ತಾ ಅಂತ. ಅವಳಂದ್ಲು, ಇಲ್ಲ ಅಮ್ಮ, ನಂಗೆ ತುಂಬಾ ಇಷ್ಟ ಆಯಿತು, ಇಷ್ಟು ಹತ್ತಿರದಿಂದ ನಾನು ಸಂಪ್ರದಾಯವನ್ನು ನೋಡಿರಲಿಲ್ಲ ಅಂತ. ಈ ಒಂದು ದೇವರ ಕಾರ್ಯಕ್ರಮದಲ್ಲಿ ಹುಡುಗಿ ಹಾಕುವಂತಹ ಸೀರೆ ಇರ್ಬೋದು, ಬಳೆ ಇರ್ಬೋದು, ಮದುವೆಯ ದಿನ ಅದನ್ನು ಪೂಜೆಗೆ ಇಡ್ತಾರೆ. ಇದೆಲ್ಲ ಕಾರ್ಯಕ್ರಮ ಮುಗಿಸಿ ಆದಮೇಲೆ 5 ಜನ ಮುತ್ತೈದೆಯರು ಅರಿಶಿನ ಕುಂಕುಮವನ್ನು ಅವರಿಗೆ ನೀಡಿ ಅವರಿಗೆ ಆಶೀರ್ವಾದವನ್ನು ಮಾಡುವಂಥದ್ದು. ಇದೆಲ್ಲ ಆದಮೇಲೆ ಆರತಿಯನ್ನು ಬೆಳಗ್ತಾರೆ. ಸೊ ಆರತಿ ಬೆಳಗುವಾಗ ಸಾಂಪ್ರದಾಯಿಕವಾಗಿ ಹಾಡುಗಳನ್ನು ಹಾಡಿದರೆ ತುಂಬಾ ಚೆನ್ನ. ಬನ್ನಿ ಇವಾಗ ಹಾಡನ್ನು ಕೇಳೋಣ. ಪತಿ ಸೇವೆಯಲ್ಲಿ ನೀ ಜೊತೆಯಾಗಿರು, ಅಲ್ಲಿ ಸುಖವಾಗಿರು, ನಾಚಿ ನಿಂತ ಮದುಮಗನಿಗೆ ಹೆಸರನ್ನು ತರಬೇಕು. ಇವಾಗ ಊಟದ ಕಾರ್ಯಕ್ರಮ ನಡೀತು. ಸೊ ಊಟ ಎಲ್ಲ ಆದಮೇಲೆ ಮದರಂಗಿ ಕಾರ್ಯಕ್ರಮ ಶುರು ಆಯಿತು. ಮದರಂಗಿ ಹಚ್ಚಲಿಕ್ಕೆ ಅಂತ 2 ಜನರನ್ನು ಕರೆಸಿದ್ರು. ಅವರು ತುಂಬ ಚೆನ್ನಾಗಿ ಮದರಂಗಿನ ಬಿಡಿಸಿದ್ರು. ಸೊ ನಮ್ಮ ಹುಡುಗಿಗೆ ಒಂದು ಕೈಗೆ ಆಲ್ರೆಡಿ ಬಿಡಿಸಾಗಿದೆ, ಮತ್ತೊಂದು ಕೈಗೆ ಅವರು ಬಿಡಿಸ್ತಾ ಇದ್ದಾರೆ. ಏನಾಯಿತು ಅಂತ ಅಂದರೆ, ಈ ಫಂಕ್ಷನ್ ಅಂತೂ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ತಮ್ಮ ತಮ್ಮ ಏನಿದೆ ಒಂದು ಟೆನ್ಷನ್ ಇರ್ಬೋದು, ಬೇರೆ ಎಲ್ಲ ವಿಷಯಗಳನ್ನು ಮರೆತು ಇವತ್ತು ಎಲ್ಲರೂ ಮಕ್ಕಳ ಥರ ತುಂಬ ಚೆನ್ನಾಗಿ ಸಂಭ್ರಮನ ಪಟ್ಟರು. ನೀವೇ ನೋಡಿ ಜಲಕ್ಕೆ ಹೇಗಿತ್ತು ಅಂತ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಈ ಫಂಕ್ಷನ್ ನಡೀತು ಅಂತ. ನನಗೆ ಈ ಫಂಕ್ಷನಲ್ಲಿ ಅನಿಸಿದಿಷ್ಟೇ, ಪ್ರತಿಯೊಂದು ಕ್ಷಣವನ್ನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ. ಮುಂದೆ ಯಾವಾಗಲಾದರೂ ನಾವು ಫೋಟೋಸ್ ಅಥವಾ ವಿಡಿಯೋಸನ್ನು ನೋಡಿದಾಗ ನಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ಇರಬೇಕು. ಆ ಒಂದು ದಿನ ಎಷ್ಟು ಚೆನ್ನಾಗಿತ್ತಲ್ವ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಏನಕ್ಕೂ ನಾವು ಕಡಿಮೆ ಮಾಡಿರಲಿಲ್ಲ. ಆ ದಿನ ಫುಲ್ ಟು ಎಂಜಾಯ್ ಮಾಡಿದ್ವಿ ಅಂತ ಅನಿಸ್ಬೇಕು. ಒಂದು ರಿಗ್ರೆಟ್ ಇರಬಾರ್ದು, ಇನ್ನೂ ಎಂಜಾಯ್ ಮಾಡ್ಬೋದಿತ್ತು, ಇನ್ನೂ ಏನಾದರೂ ಮಾಡ್ಬೋದಿತ್ತು ಆ ದಿನ ಅಂತ. ಸೊ ಹಾಗೆ ನಾನು ಕೂಡ ಆದಷ್ಟು ಆ ಥರ ಇರಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ಅಷ್ಟೇ, ಯಾವುದಾದ್ರೂ ಫಂಕ್ಷನ್ಗೆ ಹೋದರೂ ಸಹ, ಮನೇಲಿದ್ದರೂ ಸಹ ಪ್ರತಿಯೊಂದು ಕ್ಷಣನ ಎಂಜಾಯ್ ಮಾಡಿ. ಏನೋ ಒಂದು ನೆನಪು ಮಾಡಿಕೊಂಡು, ಯಾವುದಕ್ಕೋ ಬೇಜಾರು ಮಾಡಿಕೊಂಡು ಕ್ಷಣಗಳನ್ನು ಪ್ಲೀಸ್ ವೇಸ್ಟ್ ಮಾಡಿಬಿಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಹುಡುಗಿಯರ ಕಡೆಯವರು ಆಗಿರೋದ್ರಿಂದ ಮತ್ತೊಂದು ಅಡ್ವಾಂಟೇಜ್ ಅಂದರೆ ಮದರಂಗಿ ಕಾರ್ಯಕ್ರಮನ ಕೂಡ ನಾವು ತುಂಬ ಚೆನ್ನಾಗಿ, ತುಂಬ ಸಂಭ್ರಮದಿಂದ ಆಚರಿಸಿದ್ವಿ. ಹೀಗೆ ಒಂದು ಮದರಂಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಿತು. ಸೊ ನೆಕ್ಸ್ಟ್ ಡೇ ಅಂದರೆ ಮದುವೆಯ ಮೊದಲನೆಯ ದಿನ, ಇದು ಸಂಜೆ ಟೈಮಲ್ಲಿ ನಡೆಯುವಂಥ ಫಂಕ್ಷನ್ನು. 5-6 ಗಂಟೆ ಮೇಲೆ ಈ ಒಂದು ಕಾರ್ಯಕ್ರಮ ಶುರು ಆಗುತ್ತೆ. ಶ್ರೀಮಂತ ಪೂಜೆ ಅಂತ ಹೇಳ್ತೀವಿ. ಸೊ ಇವತ್ತೇ ಎಂಗೇಜ್ಮೆಂಟ್ ಕೂಡ ಇತ್ತು. ಇದೆಲ್ಲ ಕೂಡ ಒಂದು ತುಂಬ ಸಂಭ್ರಮವಾದ ಗಳಿಗೆ ಅಂತಲೇ ಹೇಳ್ಬೋದು. ನನ್ನ ಮಗಳು ಕೂಡ ಫಸ್ಟ್ ಟೈಮು ಇಲ್ಲಿ ನಾವು ದೆಡ್ಡಿ ಅಂತ ಹೇಳ್ತೀವಿ. ಸೊ ಮದುಮಗಳ ಜೊತೆ ಕೂತ್ಕೊಳ್ಳುವಂಥದ್ದು ದೆಡ್ಡಿ, ಅದಕ್ಕೆ ಅವಳೇ ಕೂತ್ಕೊಂಡಿದ್ಲು. ಅವಳು ಕೂಡ ತುಂಬಾ ಸಂತೋಷಪಟ್ಲು. ಅವಳ ಸಂತೋಷ ನೋಡಿ ನನಗೂ ಕೂಡ ತುಂಬಾ ಸಂತೋಷ ಆಯಿತು. ಸೊ ಈ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ, ತುಂಬ ಸುಂದರವಾಗಿ ಮೂಡಿಬಂತು. ಇಲ್ಲೇನಾಯಿತು ಅಂತ ಅಂದರೆ ಅವಳು ಫ್ರೆಂಡ್ಸ್ ಎಲ್ಲ ಬಂದಿರಲ್ವ. ಸೊ ಸಂಜೆ ಒಂದು ಇಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯೋದಿತ್ತು. ರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಚಳಿ ಕೂಡ ಶುರು ಆಗಿತ್ತು. ಇವಾಗ ಎಂಗೇಜ್ಮೆಂಟ್ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲೂ ಕೂಡ ನಮ್ಮ ಬ್ರೈಡ್ ಸುಂದರವಾಗಿ ಹಾಡನ್ನು ಹಾಡ್ತಾರೆ. ಇನ್ನೂ ತುಂಬ ಕಾರ್ಯಕ್ರಮಗಳು ನಡೀಲಿಕ್ಕಿವೆ. ಹಾಗಾಗಿ ಎಲ್ಲ ಕಾರ್ಯಕ್ರಮನ ನೋಡಿ ಅಂತ ಹೇಳ್ತಾ ಈ ಒಂದು ಮೊಮೆಂಟ್ನ ನಿಮಗೆ ಬಿಟ್ಕೊಡ್ತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡಿ. लगे प्यारा जग सारा Te launchano 지금 बदलाए मौसम